ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗಿಯೇ ತೀರುತ್ತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮೇಲಿರುವವನು ನೋಡುತ್ತಲೇ ಇರುತ್ತಾನೆ. ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರು ಸಿಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಿಮ್ಮಿಂದ ಬೇರೆಯವರನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅಂದರೆ ನೀವೇ ಬದಲಾಗಿ. ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕು. ಅರ್ಜುನ ಕೇಳುತ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ ಎಂದು. ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ ಎಂದು. ಕೊಲ್ಲೋಕೆ ಅಂತ 100 ಜನರಿದ್ರೆ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಕೃಷ್ಣನಿಗಾಗಿ ಕುಟುಂಬವನ್ನೇ ಬಿಟ್ಟು ಬಂದ ರುಕ್ಮಿಣಿಯ ಪ್ರೀತಿ, ರುಕ್ಮಿಣಿ ಕೃಷ್ಣನ ಮದುವೆಯಾಯಿತು. ಕುಟುಂಬಕ್ಕಾಗಿ ತನ್ನ ಪ್ರೀತಿಯ ತ್ಯಾಗ ಮಾಡಿದ ರಾಧೆಯ ಪ್ರೀತಿ ಪ್ರೀತಿಯಾಗಿಯೇ ಉಳಿಯಿತು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆ ಮೆಟ್ಟು. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ಬಿಡು. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂಥ ಗೆಳೆಯರನ್ನು ಆರಿಸಿ ಮತ್ತು ಕೃಷ್ಣನಂಥ ಮಾರ್ಗದರ್ಶಕನನ್ನು ಕಂಡುಕೊಳ್ಳಿ. ಗೊಂದಲಕ್ಕೆ ಒಳಗಾದ ಮನಸ್ಸು ಬೆಳಕಿನಲ್ಲೂ ಕಳೆದು ಹೋಗುತ್ತೆ. ಆದರೆ ಶಾಂತ ಮನಸ್ಸು ಕತ್ತಲಿನಲ್ಲಿಯೂ ತನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತದೆ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲುಗಳಾಗಿ, ಆದರೆ ಮೆಟ್ಟಿಲುಗಳನ್ನು ಹೊಡೆಯುವ ಸುತ್ತಿಗೆಗಳಾಗಬೇಡಿ. ಕಷ್ಟ ಕೊಡು, ಆದರೆ ಕೊರಗುವಷ್ಟು ಬೇಡ. ಸುಖ ಕೊಡು, ಆದರೆ ನಿನ್ನನ್ನೇ ಮರೆಯುವಷ್ಟು ಅಲ್ಲ. ಟೀಕೆಗಳಿಗೆ ನಮ್ಮ ಜೀವನ, ನಡವಳಿಕೆ, ವ್ಯಕ್ತಿತ್ವವೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಭಗವಂತ ನೀ ಮೆಚ್ಚಿದರೆ ಸಾಕಯ್ಯ, ಪರರನ್ನು ಮೆಚ್ಚಿಸುವ ಚಿಂತೆ ನನಗಿಲ್ಲ. ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನರ್ಧ ಅಹಂಕಾರದಿಂದ ಸಾಯುತ್ತವೆ. ತುಳಿಯುವವನೆಂದೂ ಉಳಿಯೋದಿಲ್ಲ, ಬೆರೆಯುವವನೆಂದೂ ಅಳಿಯೋದಿಲ್ಲ. ನೋವುಂಡವನೆಂದೂ ಮರೆಯೋದಿಲ್ಲ, ನೆರವು ನೀಡಿದವನೆಂದೂ ಕರಗುವುದಿಲ್ಲ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗೇ ಬರುತ್ತೆ. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇದ್ದ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಕಾಯುವವರು ಇದ್ದಾಗ ಕಾಡುವವರು ಎಷ್ಟಿದ್ದರೇನು. ಒಂದು ಕನಸು ಕಂಡು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಒಂಟಿ ನಾನು ಎಂದು ಎಂದಿಗೂ ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ. ಸಮಯವಿಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.